ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾನು ಹ್ಯಾಸ್ ಬೀನ್, ಹ್ಯಾವ್ ಬೀನ್, ಹ್ಯಾಡ್ ಬೀನ್, ಹ್ಯಾಸ್ ಹ್ಯಾಡ್, ಹ್ಯಾವ್ ಹ್ಯಾಡ್ ಇದು ಉಪಯೋಗಿಸಿ ಹೇಳುವಂಥ ವಾಕ್ಯಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡ್ಬೋದು. ನಿಮಗೆ ಇನ್ನೂ ಹೆಚ್ಚು ಈ ರೀತಿಯ ವಿಡಿಯೋಸ್ ಬೇಕು ಅಂತಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅವರೆಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ. She has been waiting for 2 hours. She has been waiting for 2 hours. ಅವಳು 2 ಗಂಟೆಗಳಿಂದ ಕಾಯುತ್ತಿದ್ದಾಳೆ. I have been studying English for 4 years. I have been studying English for 4 years. ನಾನು 4 ವರ್ಷಗಳಿಂದ ಇಂಗ್ಲಿಷ್ ಕಲಿಯುತ್ತಿದ್ದೇನೆ. He has been watching TV since morning. He has been watching TV since morning. ಅವನು ಬೆಳಿಗ್ಗೆಯಿಂದ ಟಿವಿ ನೋಡುತ್ತಿದ್ದಾನೆ. She has been sleeping all day. She has been sleeping all day. ಅವಳು ದಿನವಿಡೀ ನಿದ್ದೆ ಮಾಡುತ್ತಿದ್ಲು. She has been to Delhi many times. She has been to Delhi many times. ಅವಳು ಹಲವು ಬಾರಿ ಡೆಲ್ಲಿಗೆ ಹೋಗಿದ್ದಾಳೆ. I have been reading a book. I have been reading a book. ನಾನು ಒಂದು ಪುಸ್ತಕವನ್ನು ಓದುತ್ತಿದ್ದೇನೆ. Children have been playing since morning. Children have been playing since morning. ಮಕ್ಕಳು ಬೆಳಗ್ಗಿನಿಂದ ಆಟವಾಡುತ್ತಿದ್ದಾರೆ. Mohan has been working for them for last 5 years. Mohan has been working for them for last 5 years. ಮೋಹನ್ ಕಳೆದ 5 ವರ್ಷಗಳಿಂದ ಅವರಿಗಾಗಿ ಕೆಲಸ ಮಾಡುತ್ತಿದ್ದಾನೆ. He has been living here for 2 years. He has been living here for 2 years. ಅವನು 2 ವರ್ಷಗಳಿಂದ ಇಲ್ಲಿ ವಾಸ ಮಾಡುತ್ತಿದ್ದಾನೆ. He has been acting strangely lately. He has been acting strangely lately. ಅವನು ಇತ್ತೀಚೆಗೆ ವಿಚಿತ್ರವಾಗಿ ವರ್ತಿಸುತ್ತಿದ್ದಾನೆ. It has been a long time since I saw you. It has been a long time since I saw you. ನಾನು ನಿನ್ನನ್ನು ನೋಡಿ ಬಹಳ ದಿನಗಳಾಯಿತು. They have been married for 3 years now. They have been married for 3 years now. ಅವರ ಮದುವೆಯಾಗಿ 3 ವರ್ಷಗಳಾಗಿವೆ. It has been a tough week. It has been a tough week. ಈ ವಾರ ಕಠಿಣವಾಗಿತ್ತು. She has had a lot of homework this week. She has had a lot of homework this week. ಅವಳಿಗೆ ಈ ವಾರ ತುಂಬಾ ಹೋಮ್ವರ್ಕ್ ಇತ್ತು. ನೋಡಿ, she has had. She had a lot of homework ಅಂತಿದ್ದಿದ್ರೆ ಹೋಮ್ವರ್ಕ್ ಇತ್ತು, ಈಗೆಲ್ಲ ಮುಗ್ದಿದೆ ಅನ್ನೋ ಅರ್ಥ. ಇಲ್ಲಿ ನಾವು ಹೇಳ್ತಾ ಇದ್ದೀವಿ she has had. ಹೋಮ್ವರ್ಕ್ ಇತ್ತು, ಇನ್ನೂ ಕೂಡ ಹೋಮ್ವರ್ಕ್ ಇರಬಹುದು ಮಾಡೋದಿಕ್ಕೆ. ಹಾಗಾಗಿ ನಾವು ಹೇಳ್ತೀವಿ she has had. They have been working really hard lately. They have been working really hard lately. ಅವರು ಇತ್ತೀಚೆಗೆ ಬಹಳ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಾರೆ. We have been living here since our childhood. We have been living here since our childhood. ನಾವು ನಮ್ಮ ಬಾಲ್ಯದಿಂದಲೂ ಇಲ್ಲಿ
ವಾಸಿಸುತ್ತಿದ್ದೇವೆ. I have had fresh food all this year. It feels good. I have had fresh food all this year. It feels good. ನಾನು ಈ ವರ್ಷ ಪೂರ್ತಿ ತಾಜಾ ಆಹಾರ ಸೇವಿಸಿದ್ದೇನೆ. ಅದು ಒಳ್ಳೆಯದೆನಿಸುತ್ತದೆ. I have had. ನಾನು ವರ್ಷ ಪೂರ್ತಿ ಸೇವಿಸಿದ್ದೇನೆ. ಇನ್ನೂ ಕೂಡ ನಾನು ಸೇವಿಸ್ತಾ ಇದ್ದೇನೆ. I haven't been eating healthy lately. I haven't been eating healthy lately. ನಾನು ಇತ್ತೀಚೆಗೆ ಆರೋಗ್ಯಕರ ಆಹಾರ ಸೇವಿಸುತ್ತಿಲ್ಲ. She hasn't been like this before. She hasn't been like this before. ಅವಳು ಮೊದಲು ಹೀಗಿರಲಿಲ್ಲ. Where have you been? Where have you been? ನೀನು ಎಲ್ಲಿದ್ದೆ? How long has she been working here? How long has she been working here? ಅವಳು ಇಲ್ಲಿ ಎಷ್ಟು ಸಮಯದಿಂದ ಕೆಲಸ ಮಾಡುತ್ತಿದ್ದಾಳೆ? How long has he been playing football? How long has he been playing football? ಅವನು ಎಷ್ಟು ಸಮಯದಿಂದ ಫುಟ್ಬಾಲ್ ಆಡುತ್ತಿದ್ದಾನೆ? How long have you been married? How long have you been married? ನಿಮಗೆ ಮದುವೆಯಾಗಿ ಎಷ್ಟು ಸಮಯವಾಯಿತು? She had been working at a mall before she joined here. She had been working at a mall before she joined here. ಇಲ್ಲಿ ಸೇರುವ ಮೊದಲು ಅವಳು ಒಂದು ಮಾಲ್ನಲ್ಲಿ ಕೆಲಸ ಮಾಡುತ್ತಿದ್ಲು. Children had been playing cricket before it started to rain. Children had been playing cricket before it started to rain. ಮಳೆ ಬರುವ ಮೊದಲು ಮಕ್ಕಳು ಕ್ರಿಕೆಟ್ ಆಡ್ತಿದ್ರು. I had been studying English since morning. I had been studying English since morning. ನಾನು ಬೆಳಗ್ಗಿನಿಂದ ಇಂಗ್ಲಿಷ್ ಓದುತ್ತಿದ್ದೆ. I had been studying. ಓದ್ತಿದ್ದೆ, ಈಗ ನಾನು ಓದ್ತಾ ಇಲ್ಲ. ಓದಿ ಆಗಿದೆ. ನಾನು ಬೆಳಗ್ಗಿನಿಂದ ಓದ್ತಾ ಇದ್ದೆ, ಈಗ ನಾನು ಓದ್ತಾ ಇಲ್ಲ. I had been working as a manager for 2 years before I got the promotion. I had been working as a manager for 2 years before I got the promotion. ನಾನು ಬಡ್ತಿ ಪಡೆಯುವ ಮೊದಲು 2 ವರ್ಷಗಳ ಕಾಲ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದೆ. ಇದಿಷ್ಟು ನಾವು ಇವತ್ತು ಕಲಿತಾ ಇರುವಂಥ ವಾಕ್ಯಗಳು. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ. Be happy, keep smiling. Bye.